ಬೂದಿ ಸಿಂಪಡಿಸ್ತಿದ್ದ, ಸುಣ್ಣ ಸಿಂಪಡಿಸ್ತಿದ್ದ, ಹಿಂಗ್ ಸಿಂಪಡಿಸ್ತಿದ್ದ. ಹಿಂಗ್ ಆ ಕೊಡೋರು ಸಂಸ್ಕೃತಿಯನ್ನ ಹಾಳುಗೆಡಿವಿ ಕೃಷಿಕ ತನ್ನ ಸಂಸ್ಕಾರಗಳನ್ನು ಮರೆತದ್ದರ ಪರಿಣಾಮವಾಗಿ ಯಾಕೆ ನಮ್ಮ ಸಂಸ್ಕೃತಿ ಇಷ್ಟು ಕೆಳಗೆ ಹೋಗ್ತಾ ಇದೆ ಅಂತ ಒಂದೊಂದು ಸಾರಿ ಮನಸ್ಸಿಗೆ ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ, ಅಗ್ರಿ ಅಂದ್ರೆ ಕೃಷಿ, ಕಲ್ಚರ್ ಅಂದ್ರೆ ಸಂಸ್ಕೃತಿ. ಅಗ್ರಿಕಲ್ಚರ್ ಅಂದ್ರೆ ನಮ್ಮ ಕೃಷಿಕ ಕೃಷಿ ಸಂಸ್ಕೃತಿ ಸಂಪನ್ನನಾದಂಥ ವ್ಯಕ್ತಿ. ಈತ ಸುಮ್ಮನೆ ಹೋಗಿ ಏನೋ ಚೆಲ್ಲಿ ಏನೇ ಬೆಳ್ಕೊಂಡು ಬರ್ತಾನ ಅಂತ ಹಾಗಿಲ್ಲ. ಕೃಷಿಯಲ್ಲಿಯೂ ಸಹಿತ ನಮ್ಮ ದೇಶದಲ್ಲಿ ಸಂಸ್ಕಾರ ಇದೆ. ಅದು ಮೆಲ್ಲ ಮೆಲ್ಲಗೆ ಕ್ಷೀಣ ಆಗ್ತಾ ಬಂತೇನೋ ಅಂತ ಇವತ್ತು ಅನಿಸ್ತಾ ಇದೆ. ಕೃಷಿಕ ತನ್ನ ಸಂಸ್ಕಾರಗಳನ್ನು ಮರೆತದ್ದರ ಪರಿಣಾಮವಾಗಿ ಯಾವ ಪೃಥ್ವಿಯನ್ನ ತನ್ನ ತಾಯಿ ಅಂತ ಭಾವಿಸಿದ್ನೋ ಆತ ಇವತ್ತು ನಿರ್ದಯನಾಗಿ ಅವಳಿಗೆ ವಿಷ ಉಣಿಸುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದ. ಯಾವ ಗಂಗೆಯನ್ನ ಈತ ದೇವಿ ಎಂದು ಭಾವಿಸಿದ್ದನೋ ಆ ನೀರನ್ನ ಇವತ್ತು ಚರಂಡಿಯನ್ನಾಗಿ ಪರಿವರ್ತಿಸುವತ್ತ ಸಾಗ್ತಾ ಇದ್ದಾನೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ದೇಶಕ್ಕಾಗಿ, ಸಮಾಜಕ್ಕಾಗಿ. ಯಾವ ನೀರು ಅಗ್ನಿಗಳನ್ನ ಊರ್ಜೆ ದೇವರಂತ ಭಾವಿಸಿದ್ನೋ ಅವುಗಳನ್ನ ಕೇವಲ ಆಜೀವಿಕೆಯ ಸಾಧನಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ಹ್ರಾಸಗೊಳಿಸುತ್ತಿದ್ದಾನೆ, ಅವುಗಳನ್ನು ಹಾಳುಗೆಡುತ್ತಾ ಇದ್ದಾನೆ. ಇದು ಬಹುತೇಕ ರೈತ ತನ್ನ ಕೃಷಿ ಸಂಸ್ಕೃತಿಯ ಸಂಸ್ಕಾರಗಳನ್ನು ಮರೆತದ್ದರ ಪರಿಣಾಮ ಆಗಿರ್ಬೋದು ಅಂತ ಅನಿಸ್ತೈತೆ. ಒಂದು ಕಡೆ ನಮ್ಮ ರೈತ ಎಲ್ಲರಿಗೂ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತವನು. ಯಾವಾಗಲೂ ಅವನ ಕೈ ಹಿಂಗಿತ್ತ ಹೊರತು ಹಿಂಗೆ ಯಾವಾಗೂ ಇರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಸುಮಾರು ವರ್ಷಗಳಲ್ಲಿ ಬಂದಂಥ ನಮ್ಮ ಸರ್ಕಾರಗಳು ಮೆಲ್ಲ ಮೆಲ್ಲಗೆ ರೈತರನ್ನು ಭಿಕ್ಷುಕರನ್ನಾಗಿ ಮಾಡಿಬಿಟ್ರೇನೋ ಅಂತ ಅನಿಸ್ತಾ ಇದೆ. ಕೊಡುವಂಥ ಸಾಮರ್ಥ್ಯವುಳ್ಳಂಥ ಮನುಷ್ಯನನ್ನ ಭಿಕ್ಷುಕರನ್ನಾಗಿ ಮಾಡಿ ನಿಲ್ಲಿಸಿಬಿಟ್ರಲ್ಪ ಅನ್ನಿಸ್ ಒಂದು ತಾಪ ಎಲ್ಲರನ್ನೂ ಕಾಡ್ತಾ ಇದೆ. ನಮ್ಮಲ್ಲಿ ಕೂಲಿ ಮಾಡ್ಕೊಂಡು ಬಂದವ ಸಹಿತ ಚನ್ವೀರ್ ದೇವರ ಪಟ್ಟಾಧಿಕಾರ ಆಯ್ತಂದ್ರೆ ಆ ಮಾಡ್ಕೊಂಡು ಬಂದದ್ರಾಗ ಮತ್ತೊಂದಿಷ್ಟು ನಂದಕ್ಕೆ ಇರ್ಲ್ರಿ, ಮಠಕ್ಕೆ, ಈ ಧರ್ಮ ಕಾರ್ಯಕ್ಕೆ ಇರಲಿ, ಈ ಸಮಾಜ ಕಾರ್ಯಕ್ಕೆ ಇರಲಿ ಅಂತ ಕೊಡುವವರು ಸಂಸ್ಕೃತಿ ನಮ್ಮದು. ಆ ಕೊಡುವವರು ಸಂಸ್ಕೃತಿಯನ್ನ ಹಾಳುಗೆಡಿವಿ ನಾವು ಇವತ್ತ ಬೇಡುವವರ ಸಂಸ್ಕೃತಿಯನ್ನಾಗಿ ಪರಿವರ್ತನೆ. ನಮ್ಮ ಜನರಿಗೇನು ಕಡಿಮೆ ಐತಂತಿಲ್ಲ. ಕಡಿಮೆ ಇದ್ದಾಗ ಎಂದು ಕೇಳಾರ ಜನ ಇವತ್ತು ಮನೆ ತುಂಬಿದ್ರು ಸಹಿತ ಹೋಗಿ ಸಾಲಿಗೆ ಹಚ್ಚಿ ನಿಲ್ತಾರಲ್ಲ, ಇದನ್ನ ನೋಡಿದ್ರೆ ಮನ್ಸಿಗೆ ಬಹಳ ಕೆಟ್ಟ ಅನಿಸ್ತದೆ. ಯಾವಾಗ ಮನ್ಯಾಗ ಇರ್ಲಿಲ್ಲಲ್ಲ ಅವಾಗ ಎಂದೂ ಸಾಲಿನಾಗ ಹೋಗಿ ನಿಂತಿರ್ಲಿಲ್ಲ. ಇವತ್ತು ಮನೆಯೊಳಗೆ ಸಾಕಷ್ಟು ಐತಿ. ಈ ದೇಶದಾಗ ಯಾರೂ ಉಪವಾಸ ಮಲಗುವಂತ ಸ್ಥಿತಿ ಇಲ್ಲ ಇವತ್ತು. ಆದರೂ ಸಹಿತ ದೊಡ್ಡವರು ಸಹಿತ ಹೋಗಿ ಕೈ ಚಾಚ್ಕೊಂಡು ಸಾಲಿಗೆ ನಿಂತಿರೋದನ್ನು ನೋಡಿದ್ರೆ ಯಾಕೆ ನಮ್ಮ ಸಂಸ್ಕೃತಿ ಇಷ್ಟು ಕೆಳಗೆ ಹೋಗ್ತಾ ಇದೆ ಅಂತ ಒಂದೊಂದು ಸಾರಿ ಮನಸ್ಸಿಗೆ ನೋವು. ಈಗ ಯಾಕಾಯ್ತು ಅಂದ್ರೆ ನಮ್ಮ ರೈತ ತನ್ನ ಮನೆ ಮತ್ತು ತನ್ನ ಭೂಮಿಯನ್ನ ಕೇಂದ್ರವಾಗಿಟ್ಟುಕೊಂಡು ಕೃಷಿಯನ್ನ ಮಾಡಬೇಕಾಗಿತ್ತು. ಆದ್ರೆ ಇವತ್ತಿನ ದಿವಸ ರೈತನ ಕೃಷಿ ಅಥವಾ ಅವನ ಕೃಷಿಗೆ ಅವನ ಭೂಮಿ ಮತ್ತು ಅವನ ಮನೆ ಕೇಂದ್ರ ಸ್ಥಾನದಲ್ಲಿ ಇಲ್ಲ. ಯಾರು ಕೇಂದ್ರ ಸ್ಥಾನದಲ್ಲಿದ್ದಾರ? ಸಂತ ಕೇಂದ್ರ ಸ್ಥಾನದಲ್ಲಿದೆ. ರೈತನಿಗೆ ಬೇಕಾಗುವಂತಹ 3-4 ವಸ್ತುಗಳು. ಒಂದು, ರೈತನ ಹೊಲಕ್ಕೆ ಗೊಬ್ಬರ ಬೇಕು. ಗೊಬ್ಬರ ಎಲ್ಲಿಂದ ಬರಬೇಕು? ರೈತನ ಮನೆಯೊಳಗಿಂದ ಹೋಗ್ಬೇಕಾಗಿತ್ತ ತಯಾರಾಗಿ. ಅದು ಸರ್ದ್ ಹೋತ್ ಮಗಲಿ. ಈಗ ಅಂಗಡಿಗೆ ಹೋಗಿ ಅಂಗಡಿ ಅಂತಂದ ಹೊಲಕ್ಕೆ ಹಾಕಾವಿವ ಅಂದ್ರ ಬಜಾರ್ ಕೇಂದ್ರಿತವಾದಂಥ ಕೃಷಿ ಒಂದು. ಬೀಜಗಳು ಬೇಕು ರೈತನಿಗೆ,
ಬೀಜಗಳನ್ನ ತಾನೇ ತಯಾರು ಮಾಡಿ ಇಡ್ತಿದ್ದ, ಇಟ್ಟು ಅವುಗಳನ್ನು ಬಿತ್ಕೋತಿದ್ದ. ಆದ್ರೆ ಇವತ್ತಿನ ದಿವಸ ಬಜಾರ್ದೊಳಗಿಂದ ಬಿತ್ತೋ ದಿವಸನೇ ಹೋಗಿ ಮುಂಜಾನೆ ತಗೊಂಡು ಬರ್ತಾನೆ. ಅಂದ್ರೆ ಇವನ ಮನೆಯಿಂದ ಇವನ ಹೊಲದಿಂದ ಹೋಗ್ಬೇಕಾದಂತ ಬೀಜಗಳು ಬಜಾರ್ದಿಂದ ಬಂದು ಬಜಾರ್ ಕೇಂದ್ರಿತ ಆಗಿಬಿಟ್ಟು ಇವನ ಬೆಳೆಗಳಿಗೆ ಬೇಕಾಗುವಂತ ಔಷಧಗಳು ಅಂತೇನಿದ್ದು ಅವು ಕೃಷಿಕನ ಹೊಲದಲ್ಲಿ ಕೃಷಿಕನ ಮನೆಯಲ್ಲಿ ತಯಾರಾಗ್ತಿದ್ದು. ಬೂದಿ ಸಿಂಪಡಿಸ್ತಿದ್ದ, ಸುಣ್ಣ ಸಿಂಪಡಿಸ್ತಿದ್ದ, ಹಿಂಗ್ ಸಿಂಪಡಿಸ್ತಿದ್ದ, ಇನ್ನೇನೇನೇನೇನನ್ನೋ ಸಿಂಪಡಿಸ್ತಾ ಇದ್ದ. ಆಮೇಲೆ ಸ್ವಲ್ಪ ಸಂಯಮ ಇಟ್ಕೊಳ್ತಿದ್ದ. ಅಷ್ಟರೊಳಗೆ ಮಿತ್ರ ಕೀಟಗಳು ತಯಾರಾಗ್ತಿದ್ದು, ಅವೆಲ್ಲವನ್ನು ಶತ್ರು ಕೀಟಗಳನ್ನು ತಿಂದು ಹಾಕ್ತಿದ್ದು. ಅಷ್ಟು ಸಂಯಮ ಇತ್ತು ರೈತನಲ್ಲಿ. ಆದ್ರೆ ಇವತ್ತು ರೈತ ತಕ್ಷಣ ಮಾರುಕಟ್ಟೆಗೆ ಹೋದವನೇ ಔಷಧ ತಂದ. ಅಂದ್ರ ಇವನ ಔಷಧವೂ ಸಹಿತ ಗೃಹ ಕೇಂದ್ರಿತ ಅಲ್ಲ, ಈಗ ಮಾರುಕಟ್ಟೆ ಕೇಂದ್ರಿತ ಆಯ್ತು ಇವನ ಕೃಷಿ. ಆನಂತರ ಇವನಿಗೆ ಬೇಕಾಗುವಂತ ಯಂತ್ರ ಸಾಮಗ್ರಿಗಳು ಮನೆಯಲ್ಲೇ ತಯಾರು ಮಾಡ್ಕೊಳ್ತಿದ್ದ. ಎತ್ತುಗಳನ್ನ ಕೇಂದ್ರವಾಗಿಟ್ಟುಕೊಂಡು, ಹಸುವನ್ನ ಕೇಂದ್ರವಾಗಿಟ್ಟುಕೊಂಡು ಮನೆಯಲ್ಲಿ ಎಲ್ಲವನ್ನೂ ತಯಾರಿಸ್ತಾ ಇದ್ದ. ಆದರೆ ಇವತ್ತಿನ ದಿವಸ ಯಂತ್ರಗಳನ್ನು ಅವಲಂಬಿಸಿ, ಆ ಯಂತ್ರಗಳನ್ನು ಬ್ಯಾಂಕಿನ ಮೂಲಕ ಖರೀದಿಸಿ, ಬ್ಯಾಂಕಿನವರು ವಸೂಲಿಗೆ ಬಂದ್ರು ಅಂದ್ರೆ ಮುಖ ತಪ್ಪಿಸ್ಕೊಂಡು ಓಡಿ ಹೋಗುವಂತ ಸ್ಥಿತಿ ರೈತನಿಗೆ ಬಂತಲ್ಲ. ಇವಂದ ಹೊಲ, ಇವಂದ ಮನಿ, ಇವನ ಸಾಲ ತಗೊಂಡಾನ, ಆದ್ರೆ ಮಾರಿ ತಪ್ಪಿಸ್ಕೊಂಡು ಅಡ್ಡಾಡುವಂತ ಸ್ಥಿತಿ ರೈತನಿಗೆ ಬಂತಲ್ಲ. ಯಾರು ತಂದು ಕೊಟ್ಟು?